ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನಿಮಗೆ ಒಂದು ಒಳ್ಳೆ ವಿಚಾರ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಕಂಪ್ನಿಯಲ್ಲಿ ಒಬ್ಬ ಕೆಲಸದವರಿದ್ದರು. ಅವ್ರ ಮನೆಗೆ ಒಂದ್ಸತಿ ಊಟಕ್ಕೆ ಹೋಗಿದ್ದೆ. ಸೊ ಆ್ಯಕ್ಚುಲಿ ಅವರೆಲ್ಲ ಮೂಲತಃ ಬಿಹಾರ್ನವರು. ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಒಂದು ಚಿಕನ್ನಿನ ಒಂದು ರೆಸಿಪಿ ಮಾಡಿಕೊಟ್ರು ರೀ. ಎಷ್ಟು ಅದ್ಭುತವಾಗಿತ್ತು ಗೊತ್ತಾ. ಅದನ್ನು ಅಲ್ಲಿ ಚಂಪಾರಣ್ ಮೀಟ್ ಅಂತ ಕರೀತಾರೆ. ಆ್ಯಕ್ಚುಲಿ ಅದನ್ನು ಮಟನಲ್ಲಿ ಮಾಡ್ತಾರೆ, ಬಟ್ ಇವರು ನನಗೆ ಚಿಕನಲ್ಲಿ ಮಾಡಿಕೊಟ್ರು. ಎಷ್ಟು ಸುಲಭ ಗೊತ್ತಾ. ನೀವು ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸಿಂಪಲ್ಲಾಗಿ ಆಗಿಬಿಡುತ್ತೆ. ಬಟ್ ಟೇಸ್ಟ್ ಮಾತ್ರ ಆಹಾ. ಅದಕ್ಕೆ ಹೇಳೋದು ಯಾವಾಗಲೇ ಆಗಲಿ ಟೇಸ್ಟ್ ಅಂತಕ್ಕಂಥದ್ದು ಸಿಂಪ್ಲಿಸಿಟಿಯಲ್ಲಿರುತ್ತೆ ಅನ್ನೋದಕ್ಕೆ ಈ ಒಂದು ರೆಸಿಪಿನೇ ಒಂದು ಒಳ್ಳೆ ಉದಾಹರಣೆ. ಸೊ ಹಾಗಾದರೆ ಇನ್ಯಾವುದೇ ತಡ ಮಾಡಿದಿರ ನಡೀರಿ ಈ ಒಂದು ಬಿಹಾರಿನ ಫೇಮಸ್ ರೆಸಿಪಿ ಆಗಿರ್ತಕ್ಕಂಥ ಚಂಪಾರಣ್ ಚಿಕನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಬೋದು. ನೋಡಿ ಸ್ನೇಹಿತರೆ, ಈಗ ಈ ಒಂದು ಚಂಪಾರಣ್ ಚಿಕನ್ ಫ್ರೈ ಮಾಡೋದಕ್ಕೆ ನಾನು ಮೊದಲನೇದಾಗಿ ಇಲ್ಲೇನು ಮಾಡ್ತೀನಿ, ಒಂದು ಅರ್ಧದಿಂದ ಒಂದು 600 ಗ್ರಾಮ್ ಅಷ್ಟು ನಾನು ಚಿಕನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತಿದ್ದೀನಿ, ಚೆನ್ನಾಗಿ ಒಂದು 3-4 ಸತಿ ನೀರಲ್ಲಿ ತೊಳೆದು ಇದನ್ನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ. ಇದು ಖಾರದ ಪುಡಿ ನಿಮ್ಮ ಟೇಸ್ಟ್ ತగ్గಟ್ಟಾಗಿ ನೀವು ಹಾಕೋಬೋದು. ಹಾಗೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ, ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣ, ಅದೇ ರೀತಿ ಒಂದು 1/4 ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿಯ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ, ಇದರಲ್ಲಿ ಒಂದು ರೂಲ್ ನೆನ್ಪಿಟ್ಕೊಳ್ಳಿ. ನೀವು ಸಪೋಸ್ 1 kg ಮಾಂಸ ತಗೊಂಡ್ರೆ ಇದಕ್ಕೆ 150 ಗ್ರಾಮ್ ಅಷ್ಟು ಎಣ್ಣೆ ತಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೊಂದು 600 ಗ್ರಾಮ್ ಅಷ್ಟು ನಾನು ಮಾಂಸ ತೊಗೊಂಡಿರೋದಕ್ಕೆ ನಾನು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದರಲ್ಲಿ 60 ಗ್ರಾಮ್ ಅಷ್ಟು ಈಗ ಮ್ಯಾರಿನೇಷನ್ಗೆ, ಇನ್ನು ಮಿಕ್ಕಿರ್ತಕ್ಕಂಥ ಒಂದು 40 ಗ್ರಾಮ್ ಅಷ್ಟು ಒಗ್ಗರಣೆಗೆ ಹಾಕೊಳ್ತೇನೆ. ಈಗ ಸ್ವಲ್ಪ ಎಣ್ಣೆ. ಆ್ಯಕ್ಚುಲಿ ಇದನ್ನ ಬಂದ್ಬಿಟ್ಟು ಸರ್ಸೋಂಕೆ ತೇಲ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸಾಸಿವೆ ಎಣ್ಣೆಯಲ್ಲೇ ಇದನ್ನು ಮಾಡಬೇಕಾಗತ್ತೆ. ಸೊ ನನ್ನ ಹತ್ರ ಇಲ್ಲ, ಸೊ ಹಾಗಾಗಿ ನಾನು ರೆಗ್ಯುಲರ್ ರಿಫಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಪೌಡರ್. ಇದು ಬಂದ್ಬಿಟ್ಟು ಮೀಟ್ ಮಸಾಲ ಅಂತ ಬರುತ್ತೆ. ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕಾಗತ್ತೆ. ಈಗ ಇದನ್ನೆಲ್ಲವೇ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡುವ. ನೋಡಿ, ಈಗೆಲ್ಲ ಇದಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸೊ ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ಅವರ್ವರೆಗೂ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡುವ. ನೀವು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನಾನಿಲ್ಲಿ ಒಂದು ಕಡಾಯಿನ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೆನಪಿರಲಿ, ಸ್ವಲ್ಪ ಹೆವಿ ಬಾಟಮ್ ಪ್ಯಾನ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಮಾಡ್ತಕ್ಕಂಥದ್ದು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾರೆ. ಅದು ಹೊಸ ಮಡಿಕೆ. ನಿಮ್ಮ ಹತ್ರ ಹೊಸ ಮಡಿಕೆ ಇದ್ದರೆ ಅದರಲ್ಲೇ ಮಾಡಿ. ಸೊ ನನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಗೆ ಒಂದು ಹೆವಿ ಬಾಟಮ್ ಪಾಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದೇನು ಮಾಡಬೇಕಾಗಿದೆ, ನಾನು ಇನ್ನೊಂದು ಮಿಕ್ಕಿರ್ತಕ್ಕಂಥ ಒಂದು 50 ml ಅಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಳ್ತೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು 4 ಒಣಮೆಣಸಿನಕಾಯಿ, ಇದರಲ್ಲಿ 1 ಗಡ್ಡೆ ಅಷ್ಟು ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿ, ಹಾಗೆ ಒಂದು 2 ಹೋಲ್ ಬೆಳ್ಳುಳ್ಳಿ ಗಡ್ಡೆ, ಇದರಲ್ಲಿ 2 ಕಪ್ಪು ಏಲಕ್ಕಿ, ಒಂದು 4ರಿಂದ 5 ಹಸಿರು ಏಲಕ್ಕಿ, ಒಂದು 15-20 ಕರಿಮೆಣಸಿನ, ಒಂದು 4ರಿಂದ 5 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಸಾಟೆ ಮಾಡೋಣ. ನೋಡಿ, ಇದರಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನೀವು ಎಷ್ಟು ಮಾಂಸ ತೊಗೊಂಡಿರ್ತೀರೋ ಅದ್ರ ಸೇಮ್ ಅಮೌಂಟ್ ಅಷ್ಟು ನೀವಿಲ್ಲಿ ಈರುಳ್ಳಿಯನ್ನು ತಗೋಬೇಕು. ಅಂದರೆ ನಾನು ಇದರಲ್ಲಿ 600 ಗ್ರಾಮ್ ಅಷ್ಟು ಮಾಂಸ ತೊಗೊಂಡಿದ್ದಕ್ಕೆ 600 ಗ್ರಾಮ್ ಅಷ್ಟು ನಾನು ಈ ಒಂದು ಈರುಳ್ಳಿನ ಈ ಲೆವೆಲ್ ಕಟ್ ಮಾಡಿದ್ದೀನಿ. ಈ ಈರುಳ್ಳಿಯನ್ನೆಲ್ಲ ಇದಕ್ಕೆ ಹಾಕ್ಬಿಡ್ಬೇಕು.
ಹೌದು, ನೀವು ನೋಡ್ತಿರೋದು ಕರೆಕ್ಟೇ. ಇಷ್ಟು ಪ್ರಮಾಣದ ಈರುಳ್ಳಿ ಇದಕ್ಕೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನಾವು ಈ ರೆಸಿಪಿಯಲ್ಲಿ ಯಾವುದೇ ಕಾರಣಕ್ಕೆ ನೀರನ್ನು ಇದರಲ್ಲಿ ಹಾಕೋದಿಲ್ಲ. ಅದಕ್ಕಾಗಿ ಏನು ಈರುಳ್ಳಿಯಲ್ಲಿ ನೀರು ಬರುತ್ತಲ್ಲ, ಆ ಈರುಳ್ಳಿಯಲ್ಲೇ ಈ ಕಂಪ್ಲೀಟ್ ಮಾಂಸ ಅಥವಾ ಈ ಚಿಕನ್ ಕುಕ್ ಆಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. 1 ನಿಮಿಷದ ಕಾಲ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಆಗೋದಕ್ಕೆ ಬಿಡ್ತೇನೆ. ನೀವು ನೋಡ್ತಿರಬಹುದು, ಗಮನಿಸ್ತಾ ಇದ್ರೆ ಇಲ್ಲಿ ಸ್ಟೀಮ್ ಬರೋದಕ್ಕೆ ಶುರು ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಆನಿಯನ್ಸ್ ಎಲ್ಲ ನೀರನ್ನು ಬಿಡೋದಕ್ಕೆ ಶುರು ಮಾಡಿದೆ. ಸೊ ಈಗ ಲಿಡ್ ಓಪನ್ ಮಾಡುವ. ನೋಡಿ, ಈಗ ಇದು ಕರೆಕ್ಟಾಗಿ ಆಗಿದೆ. ನಾವು ಆಗಲೇ ಏನು 1 ಗಂಟೆಗಳ ಕಾಲ ಇದು ಮ್ಯಾರಿನೇಟ್ ಮಾಡಿದ್ವಲ್ಲ, ಈ ಒಂದು ಚಿಕನ್ನ ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ಈಗ ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಇದಕ್ಕೆ ನಾವು ಮ್ಯಾರಿನೇಷನಲ್ಲೂ ಸಹ ಸ್ವಲ್ಪ ಎಣ್ಣೆನ ಹಾಕಿದ್ದೀವಿ. ಈ ಒಗ್ಗರಣೆಗೂ ಸ್ವಲ್ಪ ಎಣ್ಣೆ ತಾಗಿದೆ. ಸೊ ಈಗ ಏನಾಗುತ್ತೆ, ನಾವು ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಚಿಕನ್ನಲ್ಲಿ ಇರ್ತಕ್ಕಂಥ ನೀರೇ ಹೊರಗೆ ಬಂದು ಮತ್ತು ಆನಿಯನ್ಸಲ್ಲಿ ಏನು ನೀರಿದೆಯಲ್ಲ ಅದರಲ್ಲೇ ಈ ಕಂಪ್ಲೀಟ್ ರೆಸಿಪಿ ಅನ್ನೋದು ಕುಕ್ ಆಗಬೇಕು. ಈ ಕೊನೆಯದಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಈ ರೀತಿ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸಹ ಚೆಂದ ಒಂದ್ಸತಿ ಮಿಕ್ಸ್ ಮಾಡುವ. ಈ ಸಂದರ್ಭದಲ್ಲಿ ನೀವು ಸೀಸನಿಂಗ್ನೆಲ್ಲ ಚೆಕ್ ಮಾಡಿ. ಇದರಲ್ಲಿ ಸ್ವಲ್ಪ ಉಪ್ಪು ತಾಗ್ತಾ ಇತ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಈಗ ನೋಡಿ, ಇದು ಚಂದ ಮಿಕ್ಸ್ ಆಗಿದೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಅಲ್ಯೂಮಿನಿಯಂ ಫಾಯಿಲ್ನ ತಗೊಂಡು ಈ ರೀತಿ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಹುಷಾರಾಗಿರಿ, ಯಾಕಂದರೆ ಸ್ವಲ್ಪ ಇದು ಕೂಡ ಬಿಸಿ ಇರುತ್ತೆ. ಸೊ ಈಗ ಇದನ್ನು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಲಿಡ್ಡನ್ನು ಇದನ್ನು ಕಂಪ್ಲೀಟ್ಲಿ ಸೀಲ್ ಮಾಡಿಬಿಡ್ತೀನಿ. ಸೊ ಈಗ ಇದನ್ನು ಇದೇ ರೀತಿ ಒಂದು ಲೋ ಟು ಮೀಡಿಯಂ ಫ್ಲೇಮಲ್ಲಿ 30 ನಿಮಿಷಗಳ ಕಾಲ ಇದೇ ರೀತಿ ಇದನ್ನು ಕುಕ್ ಆಗ್ಲಿಕ್ಕೆ ಬಿಟ್ಬಿಡಿ. ನೆನಪಿಡಿ, ಮಧ್ಯದಲ್ಲಿ ಅರೌಂಡ್ ಒಂದು 5 ನಿಮಿಷ ಅಥವಾ 10 ನಿಮಿಷ ಆದ ನಂತರ ಈ ರೀತಿ ಇದನ್ನ ತೊಗೊಂಡ್ಬಿಟ್ಟು ಈ ರೀತಿ ಶೇಕ್ ಮಾಡಬೇಕು ಹೊರಗಡೆ, ಯಾಕಂದರೆ ತಳ ಹಿಡಿಬಾರ್ದು ಅಂದ್ಬಿಟ್ಟು ಅದೊಂದನ್ನ ಮಾಡ್ತಾ ಇರಿ ಮಧ್ಯದಲ್ಲಿ. ಸೊ ಇದೇ ರೀತಿ ಇದನ್ನು ಒಂದು 30 ನಿಮಿಷಗಳ ಕಾಲ ಕುಕ್ ಆಗಲಿಕ್ಕೆ ನಾನು ಬಿಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಒಂದು ಅರ್ಧ ಗಂಟೆಗಳ ಕಾಲ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ನನಗಂತೂ ಇದರ ಅರೋಮಾ ಅಂತೂ ಸಖತ್ ಇಷ್ಟ ಆಗ್ತಾ ಇದೆ. ನೋಡೋಣ ಈಗ ಓಪನ್ ಮಾಡಿ. ಬಟ್ ಈ ಒಂದು ರ್ಯಾಪ್ನ ಓಪನ್ ಮಾಡಬೇಕಂದ್ರೆ ತುಂಬ ಹುಷಾರಾಗಿರಿ, ಸ್ಟೀಮ್ ಒಂದೇ ಸತಿ ಹೊಡೆಯುತ್ತೆ. ಆಹಾ, ನೀವು ನೋಡ್ತಿರ್ಬೋದು ಆಯಿಲ್ ಎಲ್ಲ ಹೆಂಗೆ ಮೇಲೆ ತೇಲ್ತದೆ ಅಂದ್ಬಿಟ್ಟು. ಇದರಲ್ಲಿ ಏನಾಗಿದೆ ಗೊತ್ತಾ, ಒಂದು ಸ್ವಲ್ಪ ಸಹ ನಾವು ನೀರು ಹಾಕಿಲ್ಲ. ಚಿಕನಲ್ಲಿ ಇರ್ತಕ್ಕಂಥ ನೀರು ಮತ್ತು ಈರುಳ್ಳಿಯಿಂದ ಬಂದಿರತಕ್ಕಂಥ ನೀರಲ್ಲೇ ಈ ಚಿಕನ್ ಸಖತ್ತಾಗಿ ಕುಕ್ ಆಗಿದೆ. ನೀವು ನೋಡ್ತಿರ್ಬೋದು, ಎಲ್ಲೂ ಸಹ ಒಂದು ಸ್ವಲ್ಪ ಈರುಳ್ಳಿ ಅಂತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ಇದು ಗ್ರೇವಿಯಾಗಿ ಟರ್ನ್ ಆಗಿಬಿಟ್ಟಿದೆ. ನೀವು ನಂಬೋದಿಲ್ಲ, ನಮ್ಮ ಮನೆ ಹೊರಗಡೆ ಸಹ ಇದ್ರದ್ದೊಂದು ಸುವಾಸನೆ ಅಥವಾ ಪರಿಮಳ ಬೀರ್ತಾ ಇದೆ. ಅಷ್ಟು ಅದ್ಭುತವಾಗಿ ಇದಾಗಿದೆ. ಈ ರೆಸಿಪಿಗೆ ಒಂದು ಸ್ವಲ್ಪ ಆದರೂ ಟೊಮೆಟೊ ಆಗಿರ್ಬೋದು, ತೆಂಗಿನಕಾಯಿ ಯೂಸ್ ಮಾಡಿಲ್ಲ. ಬಟ್ ಆದ್ರೂ ನೋಡಿ ಗ್ರೇವಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು. ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲೇ ನೀವು ಇದನ್ನ ಖಂಡಿತ ಒಂದ್ಸತಿ ಮಾಡಿ ನೋಡಿ, ಮತ್ತು ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಥರ ಒಂದು ಒಳ್ಳೆ ರೆಸಿಪಿಗಳು ತೋರಿಸ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಬಟ್ ತುಂಬ ಜನ ನೋಡ್ತೀನಿ ವಿಡಿಯೋನ ನೋಡ್ತಿದ್ದೀರಾ, ಇಷ್ಟಪಡ್ತಿದ್ದೀರಾ, ತುಂಬ ಜನ ಕಮೆಂಟ್ಸಲ್ಲೂ ಹೇಳ್ತೀರಾ. ಬಟ್ ತುಂಬ ಜನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ವಿಡಿಯೋನ ನೋಡಿ ಆಶೀರ್ವದಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಆಯಿತಾ? ಥ್ಯಾಂಕ್ ಯು.